ಸೊ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಇದು ಚಳ್ಳಕೆರೆಯಿಂದ ನಮ್ಮ ಹೋಗ್ತಕ್ಕಂಥ ಇದು ಹೈವೇ ಬೆಂಗಳೂರಿಗೆ ಹೋಗ್ತಕ್ಕಂಥ ಹೈವೇ ಇದು. ಅಂದರೆ ಶ್ರೀರಂಗಪಟ್ಟಣ ಟು ಈ ಕಡೆ ಮೈಸೂರು ಹೋಗ್ತಕ್ಕಂಥ ಇದು ಹೈವೇ. ಬೆಂಗಳೂರಿಗೆ ಸಹ ಒಳ್ಳೆ ರಸ್ತೆ ಇದು, ಭಾಳ ಚೆನ್ನಾಗಿ ಒಳ್ಳೆ ಅನುಕೂಲ ಇದೆ. ಇಲ್ಲಿ ರಸ್ತೆಗಳಿಗೆ ಮತ್ತು ಟ್ರಾಫಿಕ್ಕಲ್ಲಿ ಬೆಂದು ನೊಂದು ಇರೋ ಥರ ಯಾವುದೇ ಥರ ಇರೋದಿಲ್ಲ. ತುಂಬ ಅನುಕೂಲವಾದಂಥ ಒಂದು ವಾತಾವರಣ ಇದು, ಭಾಳ ಅನುಕೂಲ, ತುಂಬ ಚೆನ್ನಾಗಿದೆ. ಈ ಥರ ಒಂದು ವ್ಯವಸ್ಥಿತವಾದಂಥ ಒಂದು ರಸ್ತೆಯ ಜೊತೆಗೆ ಈ ರಸ್ತೆಯಿಂದ ಕೇವಲ ನಿಮಗೆ ಒಂದೇ 1 ಕಿಲೋಮೀಟರ್ ದೂರದಲ್ಲೇ ಒಂದು ಒಳ್ಳೆ ಕೆಂಪು ಭೂಮಿ ಇದೆ. ಕೆಂಪು ಭೂಮಿ ಅಂತಂದರೆ ಅದ್ಭುತವಾದಂಥ ಮಣ್ಣು. ಯಾಕೆ ಅಂದರೆ ತುಂಬ ಕಸ್ಟಮರ್ಗಳು ಹೇಳ್ತೀನಿ, ಯಾರಾದರೂ ಅಗ್ರಿಕಲ್ಚರ್ ಮಾಡಬೇಕಪ್ಪ ಅಂತಂದರೆ ಒಳ್ಳೆ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆ ನೀರಿನ ವಾತಾವರಣ, ಒಳ್ಳೆಯ ಮಣ್ಣಿನ ವಾತಾವರಣ, ಒಳ್ಳೆಯ ರಸ್ತೆ ವಾತಾವರಣ ಮತ್ತು ಜನರಲ್ ಪ್ರಾಪರ್ಟಿಗಳು, ಈ ಥರ ನಿಮಗೆ ಲೀಗಲ್ಲಾಗಿ ಯಾವುದೇ ಥರ ನಿಮಗೆ ಇಶ್ಯೂ ಇರಬಾರ್ದು. ಈ ಥರ ಪ್ರಾಪರ್ಟಿಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಸ್ನೇಹಿತರೆ, ನೀವು ತೊಗೊತಾ ಇರ್ತೀರಾ. ನಿಮಗೆ ಅಂತಲ್ಲ, ನನ್ನ ಎಲ್ಲ ಕಸ್ಟಮರ್ಗಳಿಗೆ ಇದೇ ಥರ ಸ್ಪಂದಿಸ್ತಾ ಬಂದಿದ್ದೀನಿ. ನೀವು ನಮ್ಮ ಕಡೆಯಿಂದ ಪ್ರಾಪರ್ಟಿ ಬೈ ಮಾಡೋದ್ರಿಂದ ನೀವು ನಿಶ್ಚಿಂತವಾಗಿ ಯಾವುದೇ ಥರ ಗೊಂದಲ ಇಲ್ಲದಲೇ ನೀವು ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು. ಮೊದಲನೇದಾಗಿ ನಾನು ಈ ಹೈವೇಯಿಂದ ಕೇವಲ ನಮಗೆ ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಕೇವಲ 180 ಕಿಲೋಮೀಟ್ರ್ ಬೆಂಗಳೂರಿಗೆ ಕೇವಲ 2 ಗಂಟೆಯಲ್ಲಿ ಬೆಂಗಳೂರು ತಲುಪ್ತೀರಾ ನೀವು. ಈ ಜಮೀನಿಂದ ಹೋದರೆ ಬೆಂಗಳೂರಿಂದ ಬಂದರೆ 2 ಅವರಲ್ಲಿ, ಅಂದರೆ 2 ಅವರ್ಸಲ್ಲಿ ನೀವು ಜಮೀನು ತಲುಪ್ತೀರಾ. ಈ ಥರ ಒಂದು ಒಳ್ಳೆ ವ್ಯವಸ್ಥೆ ಇರುವಂತಹ ಇದು ರಸ್ತೆ. ಮತ್ತು ಇನ್ನೊಂದೇನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ತುಂಬ ದಿನ ಆಯಿತು ವೀಡಿಯೋಗಳು ಮಾಡಿ. ನಾನು ಕೇವಲ ವೀಡಿಯೋಗಳು ಮಾಡಿಕೊಂಡು ಇರೋದಿಲ್ಲ, ಇಡೀ ದಿನ ವ್ಯವಹಾರನೂ ಸಹ ನೀಟ್ ಆ್ಯಂಡ್ ಕ್ಲೀನಾಗೆ ಆ ಜಮೀನಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು, ಜಮೀನು ಎಲ್ಲ ನಾವು ಪರಿಶೀಲನೆ ಮಾಡಿ ನಾವು ನಮ್ಮ ಹ್ಯಾಂಡಲ್ಲಿ ತೊಗೊಂಡು ಮತ್ತು ನೆಕ್ಸ್ಟ್ ನಾವು ನಿಮಗೆ ಕಂಪ್ಲೀಟಾಗಿ ಸಂಕ್ಷಿಪ್ತವಾಗಿ ಕೊಡ್ತೀವಿ. ತುಂಬ ಜನ ಸಂಶಯದಲ್ಲಿರ್ತಾರೆ, ಆ ಜಮೀನು ತೊಗೊಳೋದು ಹೇಗೆ, ನಾವು ತೊಗೊಳ್ಬೋದಾ ಇಲ್ವಾ, ಈ ಥರ ಡೌಟಲ್ಲೇ ಒಂದು 2-3 ವರ್ಷ ಕಳೆದುಬಿಡ್ತಾರೆ. ಅಷ್ಟೊತ್ತಿಗೆ ರೇಟ್ಗಳೆಲ್ಲ ಗಗನಕ್ಕೇರಿರುತ್ತೆ. ಯಾರ್ಯಾರು ಭೂಮಿನ ಹುಡುಕಾಟ ನಡೆಸ್ತಿದ್ದೀರ ಸ್ನೇಹಿತರೆ, ಒಳ್ಳೆ ಒಂದು ನೀಟಾಗಿ ಬನ್ನಿ, ಒಳ್ಳೆ ಪ್ರಾಪರ್ಟಿನ ಕೊಡ್ತೀನಿ. ಒಳ್ಳೆ ದಾಖಲಾತಿ ಜೊತೆಗೆ ಒಳ್ಳೆ ಮಣ್ಣು ಇರೋವಂಥ ಜಮೀನನ್ನು ಕೊಡ್ತೀನಿ. ಈ ಥರ ನಾನು ಕೊಡೋಂಥ ಒಂದು ಸಾಯಿಲ್ ಇದೆಯಲ್ಲ, ನಿಮಗೆ ತುಂಬ ಅದ್ಭುತವಾದಂಥ ಮಣ್ಣು ಮತ್ತು ಒಳ್ಳೆ ರಸ್ತೆ ಇರೋವಂಥ ಭೂಮಿ. ನಿಮಗೆ ಈಗ ನಾನು ತೋರಿಸ್ತಿರುವಂಥದ್ದು ನಿಮಗೆ 6 ಎಕರೆ ಪ್ರಾಪರ್ಟಿ ಸ್ನೇಹಿತರೆ, ತುಂಬ ಒಳ್ಳೆ ಪ್ರಾಪರ್ಟಿ. ನಾನು ನಿಮಗೆ ಈ ವಿಡಿಯೋದ ಮೂಲಕ ನಿಮಗೆಲ್ಲ ಸಂದೇಶ ಕೊಡೋದೊಂದೇ, ಬರ್ತಕ್ಕಂಥ ಯುಗಾದಿ ಹಬ್ಬ ಎಲ್ಲರ ಒಂದು ಬಾಯಲ್ಲಿ ಸಿಹಿ ತರಲಿ, ಎಲ್ಲರ ಮನೆಯಲ್ಲಿ ಒಂದು ಬೆಳಕು ತರಲಿ. ಜೊತೆಗೆ ಈ ಸಿಹಿ ಕಹಿ ಅನ್ನೋದು ಅಂದರೆ ಬೇವು ಬೆಲ್ಲ ಅನ್ನೋದು ನಮಗೆಲ್ಲರೂ ಜೀವನದ ಒಂದು ಹಾದಿಗೆ ಭಾಳ ಬಹುಮುಖ್ಯವಾದ ಒಂದು ಅಂಶ. ಜೊತೆಗೆ ಯಾರ್ಯಾರು ಭೂಮಿನ ಹುಡುಕಾಟ ನಡೆಸ್ತಿದ್ದೀರಾ, ಖಾಲಿ ನಿಮಗೆ ಸಮಯ ವೇಸ್ಟ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಬನ್ನಿ, ಫಸ್ಟ್ ಮೊದಲನೇದಾಗಿ ಭೂಮಿ ನೋಡಿ ಕುಂತ್ಕೊಂಡು ಒಂದು ಒಳ್ಳೆ ವ್ಯಾಪಾರ ಮಾಡಿಕೊಡ್ತೀನಿ. ನಾನು ಕೊಟ್ಟಂಥ ಭೂಮಿ ನಿಮಗೆ ತುಂಬ ಒಳ್ಳೆ ಉತ್ತಮ ಮಟ್ಟಕ್ಕೆ ನಿಮಗೆ ತೊಗೊಂಡೋಗಲಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ನಾನು ನಿಮಗೆ ಇಷ್ಟೆಲ್ಲ ನಾನು ಮಾಹಿತಿ ಕೊಡ್ತಾ, ನಾನು ನಿಮಗೆ ಮೊದಲನೇದಾಗಿ ರಸ್ತೆ ತೋರಿಸ್ತೀನಿ. ಹೈವೇಯಿಂದ ರಸ್ತೆ ಹೇಗಿದೆ, ನಂತರ ನಿಮಗೆ ಸುತ್ತಮುತ್ತಲಾಗಿ ಯಾವ ಥರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಜೊತೆಗೆ ನಿಮಗೆ ಮಣ್ಣು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಿಮಗೆ 4 ಕಡೆಗೆ ಒಳ್ಳೆ ವ್ಯೂ ಇದೆ, ಒಳ್ಳೆ ತೋಟಗಳು ಮಾಡಿದ್ದಾರೆ. ಮತ್ತು ಈ ಭೂಮಿಯಲ್ಲಿ ಸಮೇತ ನಿಮಗೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, 2 ಬೋರ್ಗಳು ಸಹ ಇದೆ ಇದರಲ್ಲಿ. ಬನ್ನಿ ತೋರಿಸ್ತೀನಿ. ಮೊದಲನೇದಾಗಿ ಹೈವೇಯಿಂದ ಬಂದಮೇಲೆ ಈ ಥರ ಒಂದು ಒಳ್ಳೆ ರಸ್ತೆ ಬರುತ್ತೆ ಸ್ನೇಹಿತರೆ. ಇದು 30 ಅಡಿ ರಸ್ತೆ. ಇದು ನಿಮಗೆ ವಿಲೇಜಿಂದ ವಿಲೇಜ್ಗೆ ಹೋಗ್ತಕ್ಕಂಥ ರಸ್ತೆ. ಇದು ಯಾವುದೇ ಥರ ನಿಮಗೆ ಖಾಲಿ ಜಮೀನಿಗೆ ಹೋಗ್ತಕ್ಕಂಥ ರಸ್ತೆ ಅಲ್ಲ, ಇದು ಊರಿಂದ ಊರಿಗೆ ಹೋಗ್ತಕ್ಕಂಥ ರಸ್ತೆ. ಇದು ಇಲ್ಲಿ ನೋಡಿ, ಇಲ್ಲಿ ಇರುವಂಥ ಒಂದು ಮಣ್ಣಿನ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಒಂದು ಒಳ್ಳೆ ಸಾಯಿಲ್ ಮಧ್ಯದಲ್ಲಿ ಒಳ್ಳೆ ತೋಟದ ಒಂದು ವಾತಾವರಣನ ನಾವು ಸವಿಬೋದು ಸ್ನೇಹಿತರೆ. ತುಂಬ ಒಳ್ಳೆ ಒಂದು ವಾತಾವರಣ ಇಲ್ಲಿ. ಈ ಥರ ಸುಂದರವಾದಂಥ ರಸ್ತೆ ಜೊತೆಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಮಣ್ಣನ್ನು ನಾನು ಕೊಟ್ಟರೆ ನೀವೆಷ್ಟು ಸಂತೋಷ ಪಡ್ತೀರ ಗೊತ್ತಾ. ನಮ್ಮ ಕಸ್ಟಮರ್ ಖುಷಿನೇ ನಮ್ಮ ಖುಷಿ. ನಮ್ಮ ಕಸ್ಟಮರ್ಗೆ ಒಳ್ಳೆ ಪ್ರಾಪರ್ಟಿ ಕೊಡೋಬೇಕು ಅನ್ನೋದೇ ನಮ್ಮ ಗುರಿ ಇರುತ್ತೆ. ಯಾವುದೇ ಕಾರಣಕ್ಕೂ ಸಂಶಯ ಅನ್ನೋದು ನಿಮ್ಮ ಬೆನ್ನಿನ ಹಿಂದ್ಗಡೆ ಇಟ್ಕೊಳ್ಳಿ, ನಿಮ್ಮ ಬೆನ್ನಿನ ಮುಂಭಾಗದಲ್ಲಿ ಇಟ್ಕೊಂಬಿಡಿ. ಅದೇನಾಗುತ್ತೆ ಅಂತಂದರೆ ನೀವು ಎಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ನಿಮಗೆ ದಾರಿನೇ ಕೊಡೋದಿಲ್ಲ. ತುಂಬ ಜನ ಸಂಶಯ
ಎಲ್ಲಿ ಇದೆ ಪ್ರಪಂಚದಲ್ಲಿ ಸಂಶಯನ ಪಡ್ತಾ ಇದ್ದಾರೆ ಪ್ರತಿಯೊಂದರಲ್ಲಿ. ನೀವು ಪ್ರಾಪರ್ಟಿ ಕೊಂಡ್ಕೊಳೋಕೆ ಎಲ್ಲಾಗುತ್ತೆ ಹೇಳಿ? ಸಂಶಯನ ಒಂದು ಬದಿಗಿಟ್ಟು ಬನ್ನಿ, ನೀವು ಮುನ್ನುಗ್ಗಿ, ನಾವು ನಿಮ್ಮ ಜೊತೆಗೆ ಸಪೋರ್ಟ್ ಆಗಿರ್ತೀವಿ. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ ಕೆಂಪು ಮಣ್ಣು, ಭಾಳ ಅದ್ಭುತವಾದಂಥ ಒಂದು ಸಾಯಿಲ್. ಯಾಕೆ ಹೇಳ್ತೀನಪ್ಪ ಅಂತಂದರೆ, ಈ ಥರ ಮಣ್ಣನ್ನು ನೀವು ಪಡೆಯೋದಕ್ಕೆ ಯಾವುದೋ ಜನ್ಮದ ಒಂದು ಪುಣ್ಯ ಮಾಡಿರ್ತೀರ. ಯಾಕೆಂದರೆ ತಂದೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರಲಿ, ಆದರೆ ಇಂಥ ಮಣ್ಣನ್ನು ಸಂಪಾದನೆ ಮಾಡೋದಕ್ಕೆ ಎಲ್ಲ ತಂದೆ ತಾಯಿಗಳಿಗೂ ಆಗೋದಿಲ್ಲ. ನಾನು ಕೊಡುವಂಥ ಪ್ರಾಪರ್ಟಿ ಹೆಂಗಿರುತ್ತಪ್ಪ ಅಂದರೆ, ನಿಮಗೆ ರಸ್ಕ್ ಇದ್ದಂಗೆ ಇರುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ನಾನು ಈ ಒಂದು ಒಳ್ಳೆ ಆಲೋಚನೆಗಳು ಇಟ್ಕೊಂಡು ನೀವು ಭೂಮಿನ ಪರ್ಚೇಸ್ ಮಾಡಿದರೆ ನಿಮಗೆ ಫ್ಯೂಚರಲ್ಲಿ ನಿಮಗೆ ಭಾಳ ಅನುಕೂಲ ಆಗುತ್ತೆ. ನನ್ನ ಒಂದು ಕಾನ್ಸೆಪ್ಟ್ ಇದು, ನಾನು ನಿಮ್ಗೆ ಹೇಳೋದು. ಈ ಥರ ಒಂದು ಒಳ್ಳೆ ಭೂಮಿಗೆ ಬಂಡವಾಳ ಹಾಕ್ರೆ ಇದೇ ಥರ ಸಾಯಿಲು ಇಲ್ಲಿ ಬಂದು ನಮಗೆ ಪಕ್ಕದಲ್ಲಿ ಬರುತ್ತೆ ಸ್ನೇಹಿತರೆ. ನಿಮಗೆ ವಿಡಿಯೋ ಕೊಡೋ ಒಂದೇ ಉದ್ದೇಶ, ನೋಡಿ ಈ ಬೋರ್ ಕಾಣಿಸ್ತಿದೆಯಲ್ಲ, ಈ ಬೋರಲ್ಲಿ ಬಂದ್ಬಿಟ್ಟು ನಮಗೆ 2.5 ಇಂಚು ನೀರು ಸಬ್ಸೆಂಟ್ ವಾಟ್ರ್ ಇದೆ. ಒಳ್ಳೆ ನೀರಿನ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ನಮಗೆ ಈ ಕಡೆ ಇದೆಲ್ಲ ಗಿಡ ಗಂಟೆಗಳನ್ನು ನಾನು ಅಪ್ ಟು ಡೇಟ್, ನಿಮಗೆ ಏನು ಕಾಣಿಸ್ತಿದೆಯಲ್ಲ, ಭೂಮಿ ತುಂಬ ಒರಿಜಿನಲ್ ಭೂಮಿ ಇದು. ಇದನ್ನೆಲ್ಲ ಈ ವಾರದಲ್ಲೇ ಎಲ್ಲ ಅಪ್ ಟು ಡೇಟ್ ನಿಮಗೆ ಕ್ಲೀನ್ ಮಾಡಿಸ್ತೀನಿ. ನಿಮಗೆ 4 ಕಡೆಗೆ ಚೌಕವಾದ ಇದೆ ಭೂಮಿ. ನಿಮಗೆ ದಕ್ಷಿಣ ಕಡೆಯಿಂದ ನಿಮಗೆ ಉತ್ತರದ ಕಡೆಗೆ ಇದರಲ್ಲಿ ನೀರು ಹರಿಯುತ್ತೆ. ಅಂದರೆ ಉತ್ತರದ ಕಡೆಗೆ ನೀರು ಹರಿಯೋದು ಶ್ರೀಕೃಷ್ಣ ಪರಮಾತ್ಮನಿಗೆ ಭಾಳ ಒಂದು ಖುಷಿ ತರುತ್ತೆ. ಅದೇ ಥರ ಇದು ವಾಸ್ತು ಪ್ರಕಾರನ, ಯಾರಾದರೂ ನಾನು ವಾಸ್ತು ಪ್ರಕಾರನ ಅಳವಡಿಸ್ಕೊಂಡು ಭೂಮಿ ತೊಗೊತೀನಿ ಅನ್ನೋರಿಗೆ ಇದು A1 ಭೂಮಿ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಎಲ್ಲ ಕಡೆನೂ ಭೂಮಿಗಳನ್ನ ನೋಡ್ತಾ ಇರ್ತೀವಿ. ಪ್ರತಿಯೊಂದು ಭೂಮಿ ಒಂದು ವಿಧವಾದಂಥ ಒಂದು ಭೂಮಿಗಳನ್ನ ನಾವು ಕಾಣ್ತಾ ಇರ್ತೀವಿ ಪ್ರತಿದಿನವೂ. ಆದರೆ ತುಂಬ ಜನಕ್ಕೆ ಕೆಲವು ವಿಷಯದಲ್ಲಿ ನಾಲೆಡ್ಜ್ ಇರೋದಿಲ್ಲ. ನಾವು ಅದನ್ನು ಸಹ ನಾವು ನಿಮಗೆ ಮಾಹಿತಿ ಪೂರ್ತಿ ಕೊಡ್ತೀವಿ. ನೋಡಿ ಮಣ್ಣು ಯಾವ ಥರ ಇದೆ ಕಾಣಿಸ್ತಿದೆಯಲ್ಲ ನಿಮಗೆ, ಕಂಪ್ಲೀಟ್ ರೆಡ್ ಸಾಯಿಲ್, ಒಳ್ಳೆ ಮಣ್ಣು ಇದು. ಇನ್ನು ಇದು ಒಂದು ವಾರದಲ್ಲಿ ಇದರ ನಕ್ಷೆನೇ ನಾನು ಬದಲಾಯಿಸ್ತೀನಿ ಕಂಪ್ಲೀಟಾಗಿ. ನೀವೇನಾದರೂ ಮುಂಚೆನೇ ಇಂಟ್ರೆಸ್ಟ್ ತೋರಿಸಿ ನೀವು ವ್ಯವಹಾರ ಮಾಡ್ಕೊತೀನಿ ಅನ್ನೋ ಥರ ಇದ್ದರೆ ಓಕೆ, ಇಲ್ಲ ಅಂದರೆ ಇದರ ನಕ್ಷೆನೇ ನಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ. ನೀವು ಬಂದು ನಾಳೆ ನೀವು ಭೂಮಿ ಇದೇನಾ ಅಥವಾ ಇನ್ನೊಂದು ಮತ್ತೊಂದು ಅನ್ನೋದು ನೀವೇ ಕನ್ಫ್ಯೂಸ್ ಆಗಬೇಕು. ಇದರಲ್ಲಿ 2 ಬೋರ್ ಬರುತ್ತೆ ಸ್ನೇಹಿತರೆ. ತುಂಬ ಒಳ್ಳೆ ಪ್ರಾಪರ್ಟಿ, ಎಕ್ಸಲೆಂಟ್ ಪ್ರಾಪರ್ಟಿ. ನಾವು ನಿಮಗೆ ಇದನ್ನು ಒತ್ತಿ ಯಾಕೆ ಹೇಳ್ತೀವಪ್ಪ ಅಂತಂದರೆ, ನಿಮ್ಮ ಹತ್ರ ಹಣ ಇದ್ದರೆ ಒಳ್ಳೆ ಭೂಮಿ ಕೊಂಡ್ಕೊಳಕ್ಕೆ ಆಗೋದಿಲ್ಲ. ಒಳ್ಳೆ ಭೂಮಿ ಕೊಂಡ್ಕೊಬೇಕಂತಂದರೆ ನಾವು ಕೆಲವು ಒಂದು ವಿಧಿಯಾದಂಥ ಒಂದು ವಿಧಾನಕ್ಕೆ ನಾವು ಸಹ ಅಂಡರ್ಸ್ಟ್ಯಾಂಡಿಂಗ್ ತೊಗೊಬೇಕು. ಆವಾಗಲೇ ಈ ಭೂಮಿಯ ಒಂದು ಗುಣಮಟ್ಟ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ನೀರಿನ ಸೋರ್ಸು ತುಂಬ ಚೆನ್ನಾಗಿದೆ. ರಸ್ತೆಗೆ ಇನ್ನೊಂದಕ್ಕೆ ಏನಕ್ಕೂ ನಿಮಗೆ ಸಮಸ್ಯೆ ಅನ್ನೋದೇ ಇಲ್ಲ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ರಸ್ತೆ ಈ ಥರ ಇರುತ್ತೆ. ನಿಮಗೆ ಈ ಭೂಮಿಯ ಬೆಲೆ ಬಂದುಬಿಟ್ಟು ನಾವು ಕೇವಲ 30 ಲಕ್ಷ ರೂಪಾಯಿ ಹೇಳ್ತೀವಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ, ಒತ್ತಿ ಹೇಳ್ತೀವಿ. ಹೈವೇ 1 ಕಿಲೋಮೀಟರ್ ಮಾತ್ರ ಆಗುತ್ತೆ ನಿಮಗೆ. ಬೆಂಗಳೂರಿಗೆ ತುಂಬ ಸನಿಯಾದಂಥ ಪ್ರಾಪರ್ಟಿ. ನೀರಿನ ವ್ಯವಸ್ಥೆ ಇದೆ, ಕರೆಂಟಿನ ವ್ಯವಸ್ಥೆ ಇದೆ, ರಸ್ತೆ ವ್ಯವಸ್ಥೆ ಇದೆ. ಭೂಮಿ ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಭೂಮಿನ ಬಿಡೋಕೆ ಹೋಗ್ಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಮ್ಮೆ ಬರುವಂಥ ಹೊಸ ವರ್ಷ ಯುಗಾದಿ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲಿ ಒಳ್ಳೆ ಒಂದು ಆಶೀರ್ವಾದ ಕೊಡಲಿ ಆ ಚಾಮುಂಡಿ ತಾಯಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.